Hello everyone. In my last video, I was explained about the calculation on closing stock. Till now, I just explained the steps which involved in the preparation of consignment account, which is asked for 15 marks. Today, we are going to learn a problem on consignment which asks for 15 marks. ಇಲ್ಲಿ ತನಕ ಏನೆಲ್ಲ ಮಾಡಿದ್ದೀನಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಕನ್ಸೈನ್ಮೆಂಟ್ ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ಆ ಎಲ್ಲ ಸ್ಟೆಪ್ಪನ್ನು ಸೇರಿಸಿ ಈಗ ನಾವು 15 ಮಾರ್ಕ್ಸ್ ಪ್ರಾಬ್ಲಮನ್ನು ನೋಡೋಣ. ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. ಮಿಸ್ಟರ್ ಗಣೇಶ್ ಕನ್ಸೈನ್ 1000 ಬೈಸಿಕಲ್ಸ್ ವರ್ತ್ 1000 ಈಚ್. ಮಿಸ್ಟರ್ ಗಣೇಶ್ ಕನ್ಸೈನ್ ಅಂದ ತಕ್ಷಣ ಕನ್ಸೈನರ್ ಯಾರಾಗ್ತಾರೆ? ಕನ್ಸೈನರ್ ಈಸ್ ಗಣೇಶ್, ರೈಟ್? He consigns 1000 bicycles worth 1000 rupees each. That means 1000 into 1000. ಇವನು ಸೇಲ್ ಮಾಡಲಿಕ್ಕೆ 10 lakh rupees ವರ್ತ್ ಗೂಡ್ಸನ್ನು ಬೈಸಿಕಲ್ಸನ್ನು 100,000 bicycles worth 1000 rupees each. He sent to whom? Raja, right? ಸೊ ಕಳಿಸ್ಬೇಕಾದ್ರೆ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ಯಾನೆ? ಗಣೇಶ್ ಮೇಡ್ ಎಕ್ಸ್ಪೆನ್ಸಸ್ ಲೈಕ್ ಫ್ರೈಟ್ 3000, ಇಂಪೋರ್ಟ್ ಡ್ಯೂಟಿ 3000, ಡಾಗ್ ಡ್ಯೂಸ್ 1000. All these three expenses called non-recurring expenses. It is called as non-recurring. ಯಾಕೆ non-recurring ಅಂತ ಕರಿತೀವಿ ಅಂದರೆ ವಿಚ್ ಇಸ್ ನಾಟ್ ರಿಕರಿಂಗ್ ಇನ್ ನೇಚರ್. ಸೊ ಆಲ್ ದೀಸ್ 3 expenses ಮೇಡ್ ಎಟ್ ಒನ್ ಟೈಮ್, ಒಂದೇ ಸತಿ ಮಾಡುವಂಥ ಯಾವಾಗ? ಗೂಡ್ಸನ್ನು ಕಳಿಸುವಾಗ. ವೆನ್ ಹಿ ಕನ್ಸೈನ್ ದ ಗೂಡ್ಸ್ ಫ್ರಮ್ ಹಿಸ್ ಪ್ಲೇಸ್ ಟು ಕನ್ಸೈನಿ ಪ್ಲೇಸ್ ಹಿ ಮೇಡ್ ದೀಸ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ನಾಟ್ ರಿಕರಿಂಗ್. ಸೊ ಇದನ್ನು ನಾನ್ ರಿಕರಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ನಾವು ಅಬ್ನಾರ್ಮಲ್ ಲಾಸ್ ಇದ್ದರೆ ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡೋಕ್ಕಿದ್ರೆ ಕನ್ಸಿಡರ್ ಮಾಡ್ತೀವಿ. ರಾಜ ರಿಸೀವ್ಡ್ ಗೂಡ್ಸ್. ಹಿಯರ್ ರಾಜ ಈಸ್ ಕನ್ಸೈನಿ, ರೈಟ್? ರಾಜ ಈಸ್ ಕನ್ಸೈನಿ. Raja is received goods and he made expenses of godown rent 1000, carriage is related to transportation, so which is non-recurring. ಯಾಕೆಂದರೆ ಒಮ್ಮೆ ಅವನು ರಿಸೀವ್ ಮಾಡ್ತಾ ಮಾತ್ರ ಖರ್ಚು ಮಾಡುವಂಥದ್ದು, ಪದೇ ಅವನು ಮಾಡುವಂಥದ್ದಿಲ್ಲ. ಸೊ ಕ್ಯಾರೇಜ್ ಪೇಡ್ ಟು ದ ಟ್ರಕ್ ಡ್ರೈವರ್ ಆರ್ ಟ್ರಕ್ ಹೋಲ್ಡರ್, ಅದು ಇಟ್ಸ್ ನಾಟ್ ರಿಪೀಟಿಂಗ್ ಇನ್ ನೇಚರ್, ನಾನ್ ರಿಕರಿಂಗ್. ಗೋಡೌನ್ ರೆಂಟ್ ಮೀನ್ಸ್ ಇಟ್ಸ್ ಮಂತ್ಲಿ ಪೇಮೆಂಟ್ ವಿಚ್ ಈಸ್ ರಿಕರಿಂಗ್ ಇನ್ ನೇಚರ್. ಓಕೆ, godown rent, carriage only 2. So carriage is non-recurring, godown rent is recurring. So while calculating abnormal loss and consignment stock, this godown rent is not applicable. Okay, now next, Raja sold goods of 700 bicycles at 7 lakh. ಸೊ ಕಳಿಸಿದ್ದು 1000, ಸೇಲ್ ಮಾಡಿದ್ದು 700. ಎಷ್ಟು ಉಳಿಯುತ್ತೆ? 1000 ಸೆಂಟ್. ಟೋಟಲ್ ಬೈಸಿಕಲ್ is 1000. He sold only 700, remaining is 300. In 300, 150 goods destroyed in transit. 150 ಗೂಡ್ಸ್ ಏನಾಯಿತು? ದಾರಿ ಮಧ್ಯದಲ್ಲಿ, ಫಾರ್ ಎಕ್ಸಾಂಪಲ್ ಶೃಂಗೇರಿಯಿಂದ ಕೊಪ್ಪಕ್ಕೆ ಕಳಿಸ್ತಾ ಇದ್ದೀನಿ, ಮಧ್ಯ ಹರಿಹರಪುರದಲ್ಲಿ ಆಕ್ಸಿಡೆಂಟ್ ಆಗಿ ಡೆಸ್ಟ್ರಾಯ್ ಆಯಿತು ಅಂದರೆ 150 ಡೆಸ್ಟ್ರಾಯ್ ಆಗುತ್ತೆ. ಡ್ಯೂ ಟು ಫೈರ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಸೊ 300 1000ದಲ್ಲಿ 700 ಸೇಲ್ ಮಾಡ್ತಾನೆ, 300 ಉಳಿದಿತ್ತು, 150 ಡೆಸ್ಟ್ರಾಯ್ ಆಯಿತು ಅಂದರೆ ಇದನ್ನು ಅಬ್ನಾರ್ಮಲ್ ಲಾಸ್ ಅಂತ ಕಳಿತೀವಿ. ಸೊ ಈ ಪ್ರಾಬ್ಲಮ್ ನಾವು ಅಬ್ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್, ವಾಟ್ ಅಬೌಟ್ 700 ಲೆಕ್ಕ ಸಿಕ್ತು, ಸೇಲ್ ಮಾಡ್ದ, 150 ಲಾಸ್ ಆಯಿತು ಅಂತ ಹೇಳಿದ್ರು, ಉಳಿದಿದ್ದು 150 ಏನು ಹೇಳ್ತೀವಿ ಅಂದರೆ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ನಮಗೆ ಏನಂದರೆ ಒಟ್ಟು 1000 ಬೈಸಿಕಲ್ಸ್ನ ಲೆಕ್ಕ ಸಿಕ್ಕರಾಯಿತು, 700 ಸೇಲ್ ಮಾಡ್ದ, 150 ಡೆಸ್ಟ್ರಾಯ್ ಆಯಿತು, ಉಳಿದಿದ್ದು 150ನ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಟ್ರೀಟ್ ಮಾಡ್ತೀವಿ. ಅದನ್ನೇ ಇಲ್ಲಿ ಹೇಳಿರೋದು, 150 ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್, ರಿಮೈನಿಂಗ್ ಗೂಡ್ಸ್ ಟ್ರೀಟೆಡ್ ಆಸ್ ಕ್ಲೋಸಿಂಗ್ ಸ್ಟಾಕ್, ದಟ್ ಈಸ್ ಕನ್ಸೈನ್ಮೆಂಟ್ ಸ್ಟಾಕ್. ರಾಜಾ ಈಸ್ ಎಂಟೈಟಲ್ಡ್ ಟು ಗೆಟ್ ಕಮಿಷನ್ ಎಟ್ 10%. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಮೀನ್ಸ್ ಇನ್ ದ ಬುಕ್ಸ್ ಆಫ್ ಗಣೇಶ್ ಕನ್ಸೈನ್ಮೆಂಟ್ ಅಕೌಂಟ್ ಮಾಡೋಣ. ಕನ್ಸೈನಿ ಅಂದರೆ ರಾಜ ಅಕೌಂಟ್ ಮಾಡೋಣ. ಮತ್ತು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟನ್ನು ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಸಾಲ್ವ್ ಮಾಡ್ತಾ ಹೋಗೋಣ. ನಾವು ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ಕನ್ಸೈನ್ಮೆಂಟ್ ಅಕೌಂಟ್. ಯಾವಾಗಲೂ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್, ಗಣೇಶ್ ಬುಕ್ಕಲ್ಲಿ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಫಸ್ಟು ಗಣೇಶ್ ಯಾರಿಗೆ ಕಳಿಸ್ತಾ ಇರೋದು? ರಾಜನಿಗೆ. ರಾಜ ಅವನು ಬೈಸಿಕಲ್ಸನ್ನು ಓನರ್ ಕಳಿಸಿ ಸೇಲ್ ಮಾಡಬೇಕು ಅಂದರೆ
ಗಣೇಶ್ ಕಳಿಸ್ಬೇಕಲ್ವಾ, ಸೊ ಗಣೇಶನ್ ಕಳಿಸೋದನ್ನು ಏನಂತ ಬರ್ತೀವಿ, ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಅಂದರೆ ಎಷ್ಟು ಬೈಸಿಕಲ್ ಕಳಿಸ್ತಾ ಇದ್ದಾನೆ, ಎಷ್ಟು ಕಳಿಸ್ತೀಯಾನೆ, 1,000 ಬೈಸಿಕಲ್ಸ್ ಇಂಟು 1,000, ಹೌ ಮಚ್, 10 lakh rupees. ಕ್ಲಿಯರ್. ಸೊ ಕಳಿಸಿದಕ್ಕೆ ಹಾಗೆ ಏನು ಎಕ್ಸ್ಪೆನ್ಸಸ್ ಆಗಲಿಲ್ವಾ, ವೈಲ್ ಸೆಂಡಿಂಗ್ ಗೂಡ್ಸ್ ಹಿ ಮೇಡ್ ಎ ಎಕ್ಸ್ಪೆನ್ಸಸ್ ಆಫ್ 3,000 ಪ್ಲಸ್ ಡಾಕ್ ಡ್ಯೂಸ್ 1,000. ಸೊ ನಾವು ಇನ್ ದ ಬುಕ್ಸ್ ಆಫ್ ಕನ್ಸೈನರ್, ಗಣೇಶ್ ಬುಕ್ಕಲ್ಲಿ ಅಕೌಂಟ್ ಮಾಡುವಾಗ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಗಣೇಶ್ನ ಹೆಸರು ಬರೆಯೋ ಹಂಗಿಲ್ಲ, ಅವನು ಎಕ್ಸ್ಪೆನ್ಸಸ್ ಮಾಡಿದ್ರು. ಇನ್ಸ್ಟೆಡ್ ಆಫ್ ಗಣೇಶ್ ವಿ ಹ್ಯಾವ್ ಟು ರೈಟ್ ಬ್ಯಾಂಕ್ ಅಕೌಂಟ್, ಏನೆಲ್ಲ ಖರ್ಚು ಮಾಡಿದ್ದಾನೆ. ಸೊ ಫ್ರೈಟ್ 3,000, ರೈಟ್, ಡಾಗ್ ಇಂಪೋರ್ಟ್ ಡ್ಯೂಟಿ 3,000, ಡಾಗ್ ಡ್ಯೂಸ್ 1,000, ಟೋಟಲ್ 7,000 he made expenses. It should be debited in the name of bank account. ಯಾಕೆ ಬರೀತಾ ಇಲ್ಲ ಅವರೇ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಇನ್ಕರ್ಡ್ ಬೈ ರಾಜ, ವಿ ಕ್ಯಾನ್ ರೈಟ್ ದ ನೇಮ್ ಆಫ್ ರಾಜ, ಬಟ್ ಇಟ್ ಈಸ್ ಇನ್ಕರ್ಡ್ ಬೈ ಗಣೇಶ್. ಯಾಕೆ ಅವನ ಹೆಸರು ಬರೀತಿಲ್ಲ ಅಂದರೆ ವಿ ಆರ್ ಪ್ರಿಪೇರಿಂಗ್ ಇನ್ ದ ಬುಕ್ಸ್ ಆಫ್ ಗಣೇಶ್ ಇಟ್ ಸೆಲ್ಫ್, ಸೊ ವಿ ಶುಡ್ ನಾಟ್ ರೈಟ್ ದ ನೇಮ್ ಆಫ್ ಗಣೇಶ್. ನೆಕ್ಸ್ಟ್ ಗಣೇಶ್ ಬ್ಯಾಂಕ್ ಅಕೌಂಟ್ ಆಯ್ತಲ್ವಾ. ನೆಕ್ಸ್ಟ್ ರಾಜ ರಿಸೀವ್ಡ್ ಗುಡ್ಸ್. ನಾವು ರಾಜ ರಿಸೀವ್ಡ್ ಗುಡ್ಸ್, ವೈಲ್ ರಿಸೀವಿಂಗ್ ಹಿ ಮೇಡ್ ಎಕ್ಸ್ಪೆನ್ಸ್ ಆಫ್ ಗೋಡೌನ್ ರೆಂಟ್ ಕ್ಯಾರೇಜ್. Now we can write the name of Raja because in the books of Ganesh we can write the name of Raja. So ಏನೆಲ್ಲ ಮಾಡಿದಾನೆ, ಗೋಡೌನ್ ರೆಂಟ್ ಎಷ್ಟು 1,000 and ಕ್ಯಾರೇಜ್ 500, ಟೋಟಲ್ 1,500. ನೀವು ಕೇಳ್ಬೋದು ಇಲ್ಲಿ, ಸರ್ ಇದು ರಿಕರಿಂಗು ಇದು ನಾನ್ ರಿಕರಿಂಗು ಅಂದ್ರೆ ಇಲ್ಲಿ ಬರಿತೀರಿ. ಸೊ ವಿ ಶುಡ್ ಕನ್ಸಿಡರ್ ಇನ್ ಕನ್ಸೈನ್ಮೆಂಟ್ ಅಕೌಂಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಅಬ್ನಾರ್ಮಲ್ ಲಾಸ್ and consignment stock, we should not consider godown rent because that is recurring. Only non-recurring should consider in the consignment stock and abnormal loss calculation. Now receive ಆದ್ಮೇಲೆ ಸುಮ್ಮನೆ ಕೂರ್ತಾನ, he starts selling godown rent. Raja sold goods of 700 bicycles at 7 lakh. So ಯಾರು ಸೇಲ್ ಮಾಡೋದು, ರಾಜ. We can write the name of Raja. Raja's account, he sold 700 bicycle, right, amount 7 lakh. So now for that sales he is entitled to receive, so before that bicycles at 7 lakh, 150 goods were destroyed in transit. ಟ್ರಾನ್ಸಿಟ್ ಅಲ್ಲಿ ಡೆಸ್ಟ್ರಾಯ್ ಆಗಿದೆ ಅಂದರೆ ಇನ್ನೂ ಆ 150 ಗೂಡ್ಸ್ ಕಳಿಸಿರುವಂಥ 1,000 ಬೈಸಿಕಲಲ್ಲಿ ಅಷ್ಟು ರಾಜನಿಗೆ ತಲುಪಲಿಲ್ಲ. 150 ಬೈಸಿಕಲ್ ಏನಾಯಿತು, ದಾರಿ ಮಧ್ಯದಲ್ಲೇ ಡಿಸ್ಟ್ರಾಯ್ ಆಗೋಯ್ತು. ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಅಬ್ನಾರ್ಮಲ್ ಲಾಸ್. ವಿ ಶುಡ್ ಡೂ ದ ವರ್ಕಿಂಗ್ ನೋಟ್ ಆನ್ ಅಬ್ನಾರ್ಮಲ್ ಲಾಸ್. ನೌ ನೆಕ್ಸ್ಟ್ ಟ್ರೀಟೆಡ್ ಆಸ್ ಕ್ಲೋಸಿಂಗ್ ಸ್ಟಾಕ್. ರಾಜ ಈಸ್ ಎಂಟೈಟಲ್ಡ್ ಟು ಗೆಟ್ ಕಮಿಷನ್ ಆಫ್ 10%. ಈ 7 ಲಕ್ಷ ಸೇಲ್ಸ್ ಮೇಲೆ ಅವನಿಗೆ 10% ಕಮಿಷನ್ ಕೊಡಬೇಕು. ಕಮಿಷನ್ ಯಾರಿಗೆ ಕೊಡೋದು, ರಾಜನಿಗೆ. ವಿ ಶುಡ್ ರೈಟ್ ದ ನೇಮ್ ಆಫ್ ರಾಜ ಅಕೌಂಟ್ ಕಮಿಷನ್. ಹೌ ಮಚ್, 7 lakh into 10%. 10% means 10 by 100. How much? Total 70,000. Clear? 70,000. Now ಎಲ್ಲ ಆಯಿತು, ಎಂಟ್ರಿ ಇಲ್ಲಿ ತನಕ ಬಂದೆ. ಬಟ್ ಬಿಫೋರ್ ಬ್ಯಾಲೆನ್ಸಿಂಗ್ ವಿ ಶುಡ್ ಚೆಕ್, ಇಲ್ಲಿ ಎಷ್ಟು ಗೂಡ್ಸ್ ಕಳಿಸಿದ್ದಾನೆ, 1,000 ಬೈಸಿಕಲ್ ಕಳಿಸಿದ್ದಾನೆ. ಬಟ್ ಈ ಕಡೆ ಲೆಕ್ಕ ಸಿಗ್ತಿರೋದೆಷ್ಟು ನಮಗೆ, ಕೇವಲ 700 ಬೈಸಿಕಲಿಂದು. 300 ಬೈಸಿಕಲ್ ಲೆಕ್ಕ ಈ ಕಡೆ ಸಿಗೋ ತನಕ ವಿ ಶುಡ್ ನಾಟ್ ಕ್ಲೋಸ್ ದ ಅಕೌಂಟ್. ಸೊ ನಾವು ವಿ ನೋ 700 ಸೇಲ್ ಮಾಡ್ಯಾನೆ, 150 ಡೆಸ್ಟ್ರಾಯ್ ಆಗಿದೆ, ಉಳಿದಿದ್ದನ್ನು ಕ್ಲೋಸಿಂಗ್ ಸ್ಟಾಕ್ ಅಂತ ಟ್ರೀಟ್ ಮಾಡಿ ಅಂತ ಹೇಳ್ಯಾರೆ. ನಾವು ಇದನ್ನು ಪೆಂಡಿಂಗ್ ಇಟ್ಕೊಳ್ಳೋಣ. ಈ ಅಕೌಂಟನ್ನು ನಾವು ಅಬ್ನಾರ್ಮಲ್ ಲಾಸ್ ಮತ್ತು ಕನ್ಸೈನ್ಮೆಂಟ್ ಸ್ಟಾಕ್ ವರ್ಕಿಂಗ್ ನೋಟನ್ನು ಮಾಡೋಣ. ನಾವು ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಸೈಕಲ್ ಡೆಸ್ಟ್ರಾಯ್ಡ್ ಬೈ ಫೈರ್ ಎಷ್ಟು, 150 ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್. ಗೂಡ್ಸ್ ಮೀನ್ ಸೈಕಲ್. ಸೊ 150, ಒಂದು ಬೈಸಿಕಲ್ಗೆ ರೇಟ್ ಎಷ್ಟು, 1000. ಟೋಟಲ್ ಎಷ್ಟಾಗುತ್ತೆ, 1,50,000, ರೈಟ್. ಸೊ ಅದಕ್ಕೆ ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಕನ್ಸೈನರ್ ಏನೆಲ್ಲ ಮಾಡಿದ್ದಾನೆ, ಫ್ರೈಟ್ 3,000, ಇಂಪೋರ್ಟ್ ಡ್ಯೂಟಿ 3,000, ಡಾಕ್ ಡ್ಯೂಸ್ 1,000. ಸೊ 3,000 ಪ್ಲಸ್ 3,000
ಪ್ಲಸ್ 1000 ಟೋಟಲ್ 7000 ಆಗುತ್ತೆ. ಆದರೆ ಇವನು 7000 ಖರ್ಚು ಮಾಡಿರುವಂಥದ್ದು ಕೇವಲ 1000 ಬೈಸಿಕಲ್ಗಳಿಗೆ. 1000 ಕಳ್ಸಕ್ಕಲ್ವಾ. ಸೊ ಬಟ್ ಡೆಸ್ಟ್ರಾಯ್ ಆಗಿರೋದೆಷ್ಟು? ಕೇವಲ 150. ನಾವು ಕ್ಯಾಲ್ಕುಲೇಟ್ 7000 ಡಿವೈಡೆಡ್ ಬೈ 1000 ಇಂಟು 150. ಟೋಟಲ್ ಎಷ್ಟು ಬರುತ್ತೆ? 1050. ಔಟರ್ ಕಾಲಮಿಗೆ ಬರೀರಿ 1050. ಸೊ ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಇದು ನಿಲ್. ಯಾಕೆ ಅಂದರೆ ದ ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್. ಈ 150 ಬೈಸಿಕಲ್ ಕನ್ಸೈನಿ ಗೋಡೋನಿಗೆ ಬಂದೇ ಇಲ್ಲ, ದಾರಿ ಮಧ್ಯದಲ್ಲೇ ಡೆಸ್ಟ್ರಾಯ್ ಆಗಿದೆ. ಸೊ ನೋ ನೀಡ್ ಟು ಆ್ಯಡ್ ದ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಸೊ ಟೋಟಲ್ ಇಟ್ 1,51,050 ಕಾಲ್ಡ್ ಆಸ್ ಅಬ್ನಾರ್ಮಲ್ ಲಾಸ್. ಕ್ಲಿಯರ್? ಸೊ ಅಬ್ನಾರ್ಮಲ್ ಲಾಸ್ ಸಿಕ್ತಲ್ವ ನಮಗೆ. ಸೊ ನಾವೀಗ ಏನು ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ, ಸೊ ಬೈ ಅಬ್ನಾರ್ಮಲ್ ಲಾಸ್ ಅಂತ ಹೇಳಿ ಯಾರ ಅಕೌಂಟಲ್ಲಿ ಬರಿತೀವಿ? ಇನ್ ಕನ್ಸೈನ್ಮೆಂಟ್ ಅಕೌಂಟ್ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಹೌ ಮಚ್? 1,51,050 ಅಂತ ಬರಿತೀವಿ. ಸೊ ವಿ ಕ್ಯಾಲ್ಕುಲೇಟ್ ದ ಅಬ್ನಾರ್ಮಲ್ ಲಾಸ್. ನಾವು ವಿ ಶುಡ್, ಈಗ ನಮಗೆ 700 ಮತ್ತು 150 ಬೈಸಿಕಲಿಂದು ಲೆಕ್ಕ ಸಿಕ್ತು. 700 ಪ್ಲಸ್ 150 850 ಆಯಿತು. ಇನ್ನು 150 ಏನು ಅವ್ರು ಹೇಳಿದ್ದಾರೆ, ರಿಮೈನಿಂಗ್ ಗೂಡ್ಸ್ ಟ್ರೀಟೆಡ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಅಂತ. 150 ಕನ್ಸೈನ್ಮೆಂಟ್ ಸ್ಟಾಕ್ ಆಗಿರಬೇಕು. ಸೊ ಬರ್ಕೋಣ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಎಷ್ಟು ಅಂತ ಕಂಡುಹಿಡಿಯೋಣ. ಸೊ ಫಾರ್ ದ್ಯಾಟ್ ವಿ ಶುಡ್ ಪ್ರಿಪೇರ್ ದ ವರ್ಕಿಂಗ್ ನೋಟ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಕನ್ಸೈನ್ಮೆಂಟ್ ಸ್ಟಾಕ್ ಹೇಗೆ ಕಂಡುಹಿಡಿಯೋದು ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಸೊ ಇಟ್ ಸ್ಟಾರ್ಟ್ ವಿತ್ ಟೋಟಲ್ bicycles is nothing but 1000 quantity, rate 1000 into 1000, that is 10 lakh. Add proportionate non-recurring expenses incurred by consignor. ಏನೆಲ್ಲ ಮಾಡ್ತಾನೆ? ಆಲ್ರೆಡಿ ಕ್ಯಾಲ್ಕುಲೇಟೆಡ್ 3000 plus 3000 plus 1000, that is import duty, freight and dock due, right? Total 7000. So he spent 10,07,000 for 1000 quantity of bicycle. So it is goods in transit. It is nothing but goods in transit. Less abnormal loss. Normal loss ಆಗಿದ್ರು ಲೆಸ್ ಮಾಡಬೇಕು, ಅಬ್ನಾರ್ಮಲ್ ಲಾಸ್ ಆಗಿದ್ರು ಲೆಸ್ ಮಾಡಬೇಕು. ಎಷ್ಟಾಗಿದೆ? That is, we already calculated 1,51,050, right? So deduct it. 10,07,000 less 1,51,050, that is 8,55,950. ಇಷ್ಟು ಖರ್ಚು ಮಾಡಿರುವಂಥದ್ದು. 150 ಅಬ್ನಾರ್ಮಲ್ ಲಾಸ್ ಎಷ್ಟು? 150 ಗೂಡ್ಸ್ ಹೋಗತ್ತಲ್ವಾ? ಎಷ್ಟು ಗೂಡ್ಸಿಗೆ ಖರ್ಚು ಮಾಡಿರೋದವನು? ಫಾರ್ 150 ಅಬ್ನಾರ್ಮಲ್ ಲಾಸ್ ಆಗಿರೋದು. ನೋ ನೀಡ್ ಟು ರೈಟ್ ಹಿಯರ್, ಇಲ್ಲಿ ಬರೆಯೋ ಅಗತ್ಯ ಇಲ್ಲ. ಬಟ್ ಅವನು ಎಕ್ಸ್ಪೆನ್ಸಸ್ ಆಗಿರೋದು 1000ಕ್ಕೆ ಫೈನಲಿ ಕಳಿಸುವಾಗ ಅವನಿಗೆ ಸಿಗುವಂಥದ್ದು 8,55,950 ಟೋಟಲ್ ಅಮೌಂಟ್. ನಾವು ನಾರ್ಮಲ್ ಲಾಸ್ ಆಗಿದ್ರು ಲೆಸ್ ಮಾಡ್ತೀವಿ, ಅಬ್ನಾರ್ಮಲ್ ಲಾಸ್ ಆಗಿದ್ರು ಲೆಸ್ ಮಾಡ್ತೀವಿ. ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಎಷ್ಟು? ಗೋಡೌನ್ ರೆಂಟ್ ಬೇಡ, ಕ್ಯಾರೇಜ್ ಮಾತ್ರ. ದಟ್ ಈಸ್ 500 rupees, ರೈಟ್? ದಟ್ ಈಸ್ 500. ಟೋಟಲ್ ಇಟ್ 8,55,950 ಪ್ಲಸ್ 500, ದಟ್ ಈಸ್ 8,56,450. 8,56,450 for 1000 bicycle. Now less sales. How much? Sales 700. So here, while deducting 300 bicycles will remain, but
ಆ್ಯಸ್ ಪರ್ ಅವರ್ ಕ್ಯಾಲ್ಕುಲೇಷನ್ 150 ಕನ್ಸೈನ್ಮೆಂಟ್ ಸ್ಟಾಕ್ ಆಗಬೇಕು, ಯಾಕಂದರೆ ನಾವು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೆ. ಸೊ ಹಿಯರ್ ವಿ ಶುಡ್ ಕನ್ಸಿಡರ್ 150 ಅಬ್ನಾರ್ಮಲ್ ಲಾಸ್ ಬೈಸಿಕಲ್. ಸೊ ನೌ ಇಟ್ ಈಸ್ ಟೋಟಲ್ ಈಸ್ 850 ಬೈಸಿಕಲ್ಗೆ ಇಷ್ಟು ಖರ್ಚಾಗಿದೆ. ಯಾಕೆ ಇದನ್ನು ಲೆಸ್ ಮಾಡಬೇಕು? ಎಟ್ ದ ಎಂಡ್ ನಮಗೆ 150 ಸೈಕಲ್ನ ಲೆಕ್ಕ ಸಿಗಬೇಕು, ಯಾಕಂದರೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ 150 ಬೈಸಿಕಲ್ಸ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ನಾವು ಹೇಳಿದ್ವಿ ಅಲ್ವಾ. ಸೊ 150ಯನ್ನು ಲೆಸ್ ಮಾಡ್ತೀವಿ. ಸೊ ಫೈನಲಿ 850 ಬೈಸಿಕಲ್ಸ್ಗಳಿಗೆ ಬೈಸಿಕಲ್ನ ಬೆಲೆ 8,55,950 ಆಗಿದೆ. ಅದಕ್ಕೆ ಕನ್ಸೈನಿ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದೆ. ಟೋಟಲ್ 850 ಬೈಸಿಕಲ್ಗಳಿಗೆ 8,56,450 ಆಯಿತು. ಬೈ ಡಿಡಕ್ಟಿಂಗ್ ಸೇಲ್ಸ್ 700, so we will get 150 bicycles in quantity consignment stock in quantity. In value ladre we need value, right? So it's nothing but 8,56,450 is for 850 bicycles antadre. What about 150? It's nothing but 8,56,450 divided by 850 into 150, that is 1,51,138. 1,51,138 it is consignment stock. ಕನ್ಫ್ಯೂಸ್ ಆಗಬೇಡಿ. ಟೋಟಲ್ ಬೈಸಿಕಲ್ ಕಳಿಸಿದ್ದು 1,000 ಎಂಡ್ 10 ಲಕ್ಷ ಆಗುತ್ತೆ ವ್ಯಾಲ್ಯೂ 1,000ದ್ದು. ಅದಕ್ಕೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಇನ್ಕರ್ ಮಾಡಿದ್ದು 3,000, ಫ್ರೈಟು 3,000, ಕ್ಯಾರೇಜು 1,000, ಡಾಕ್ ಡ್ಯೂಸು, ಅದು ಒಟ್ಟು 10,000 ಬೈಸಿಕಲ್ಗೆ 10,07,000 ಆಯಿತು. ಅಬ್ನಾರ್ಮಲ್ ಲಾಸ್ ಟ್ರಾನ್ಸಿಟ್ ಹೋಗಿದ್ದಕ್ಕೆ 1,150 ಬೈಸಿಕಲ್ನ ಬೆಲೆ 1,51,050 ಆಯಿತು. ಸೊ 1,000ದಲ್ಲಿ ನಮಗೆ ಕೊನೆಗೆ ಉಳಿಯೋದು 850 ಬೈಸಿಕಲ್ ಮಾತ್ರ, ಯಾಕಂದರೆ ಇದು ಡೆಸ್ಟ್ರಾಯ್ ಆಗೋಯಿತು. ಅದರ ಬೆಲೆ 8,55,950 ಆಗುತ್ತೆ. ಅದಕ್ಕೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಬೈ ಕನ್ಸೈನಿ ಆ್ಯಡ್ ಮಾಡಿದ್ವಿ 500. ಸೊ 850 ಗೂಡ್ಸ್ನ ಬೆಲೆ 8,56,450ಗೆ ಉಳಿತು. ಕೊನೆಗೆ ಸೇಲ್ ಮಾಡಿದಾಗ 150 ಬೈಸಿಕಲ್ಸ್ ಉಳಿತು. ಸೊ ಆ 850 ಬೈಸಿಕಲ್ಗೆ 8,56,450 ಆದರೆ ಈ 150 ಉಳಿದಿರುವಂಥ ಬೈಸಿಕಲ್ ಬೆಲೆ ಏನು ಅಂತೇಳಿ ಕಂಡಿದ್ವಿ. 1,51,138 ಸಿಕ್ತು. ಸೊ ನಾವು ರೈಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ದಟ್ ಈಸ್ ಅಬೌಟ್ 150 ಗೂಡ್ಸ್ 1,51,138. ಸೊ ಇಲ್ಲಿ 1,000 ಬೈಸಿಕಲ್ ಇದೆ, ಇಲ್ಲಿ 700 ಪ್ಲಸ್ 150. ಸೊ ವಿ ಗೆಟ್ ದ ಕ್ಯಾಲ್ಕುಲೇಷನ್ ಆಫ್ 1,000 ಬೈಸಿಕಲ್ಸ್. ಸೊ ಡೆಬಿಟ್ ಸೈಡು 1,000 ಬೈಸಿಕಲ್ಸ್ ಲೆಕ್ಕ ಸಿಕ್ತು, ಕ್ರೆಡಿಟ್ ಸೈಡು 1,000 ಬೈಸಿಕಲ್ಸ್ ಲೆಕ್ಕ ಸಿಕ್ತು. ಸೊ ಎಂಟ್ರಿ ಕ್ರಾಸ್ ಚೆಕ್ ಮಾಡೋಣ. ಸೊ ಫಸ್ಟ್ ಕಳಿಸಿದ್ದನ್ನು ಬರೆದ್ವಿ, ಅವ್ನು ಮಾಡಿರೋ ಎಕ್ಸ್ಪೆನ್ಸಸ್ಸನ್ನು ಬರೆದ್ವಿ, ಆಮೇಲೆ ಕನ್ಸೈನಿ ಎಕ್ಸ್ಪೆನ್ಸಸ್ಸನ್ನು ಬರೆದ್ವಿ, ಕನ್ಸೈನಿ ಸೇಲ್ ಮಾರಿದ್ದು ಬರೆದ್ವಿ, ಡೆಸ್ಟ್ರಾಯ್ ಆಗಿರೋ ಅಬ್ನಾರ್ಮಲ್ ಲಾಸ್ ಬರೆದ್ವಿ, ಕ್ಲೋಸಿಂಗ್ ಸ್ಟಾಕಿಂದು ಒಂದು ಬರೆದ್ವಿ, ಕಮಿಷನ್ನು ಬರೆದಿದ್ವಿ. ನೌ ಶೆಲ್ ವಿ ಗೋ ಫಾರ್ ಬ್ಯಾಲೆನ್ಸ್? ಓಕೆ ಫೈನ್. ಸೊ ಯೂಶ್ವಲಿ ಅಫ್ಕೋರ್ಸ್ ಯಾವ ಸೈಡ್ ಜಾಸ್ತಿ ಇರಬೇಕು ಲೆಕ್ಕ ಹಾಕೋಣ, ಯಾವ ಸೈಡ್ ಜಾಸ್ತಿ ಇದೆ ಅಂತ ಹೇಳಿ. ವಿ ವಿಲ್ ಕ್ರಾಸ್ ಚೆಕ್ ಇಟ್. ನೌ 10 lakh ಪ್ಲಸ್ 7,000 ಪ್ಲಸ್ 1,500 ಪ್ಲಸ್ 10 lakh ಪ್ಲಸ್ 7,000 ಪ್ಲಸ್ 1,500 70,000, that is 10,78,500. 10,78,500 ಒಂದು ಸೈಡಲ್ಲಿ ಬರ್ಕೊಂಡಿರೋಣ. 10,78,500. ಸೊ ಕ್ರೆಡಿಟ್ ಸೈಡಲ್ಲಿ 7 lakh ಪ್ಲಸ್ 1,51,050 ಪ್ಲಸ್ 1,51,138 ಟೋಟಲ್ 10,02,188. 10,02,188. So debit side is more. Take the balance of debit side. 10,78,500. 10,78,500. 10,78,500. So now from the 10,78,500 deduct 7 lakh ಸೇಲ್ ಮಾಡಿರೋದು, 1,51,050 abnormal loss, 1,51,138. So remaining is
76,312, it is treated as loss transferred to profit and loss account. This is about the consignment account. ಫಸ್ಟ್ ಪ್ರಾಬ್ಲಮ್ಮು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಲೇಟರ್ ಒಂದೆರಡು ಪ್ರಾಬ್ಲಮ್ ಮಾಡಿದ್ಮೇಲೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ್ಯಸ್ ಪರ್ ದ ಪ್ರಾಬ್ಲಮ್ ಕೇಳಿರುವಂಥದ್ದು ಯಾವುದಾದೆಲ್ಲ ಹೇಳಿ, ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್ ಆ್ಯಂಡ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಲೆಟ್ ಅಸ್ ಗೋ ಥ್ರೂ ದ ಗೂಡ್ಸ್ ಸೆಂಟ್ ಆನ್ ಕನ್ಸೈನಿ ಅಕೌಂಟ್. Consignee account is very easy. Wherever you see the name of Raja in books of consignor in consignment account, just transfer vice versa. To goods sent on illa to bank, to Raja account, it should be by consignment account, by consignment account. How much? 1500. Next, to Raja account, by consignment that is 70,000, and by Raja account that is by should be vice versa to consignment account, by Raja account in from the consignment account reverse entry, consignment account 7 lakh. So total it 7 lakh. From the 7 lakh deduct all credit side item, because by seeing itself we came to know debit side is more, less 1500 less 70,000, that is 6,28,500. It should be transferred to bank account. Bank account ಅಂದರೆ ಫೈನಲ್ ಪೇಮೆಂಟ್ ಮೇಡ್ ಬೈ ದ ಕನ್ಸೈನಿ ಟು ದ ಕನ್ಸೈನರ್. ಸೊ ಕನ್ಸೈನಿ ಅಕೌಂಟ್ ರಾಜಾಸ್ ಅಕೌಂಟ್ ಮಾಡೋದು ವೆರಿ ಈಸಿ. ಜಸ್ಟ್ ಎಲ್ಲೆಲ್ಲ ರಾಜಾ ಹೆಸರು ಬರುತ್ತೋ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅದನ್ನು ವೈಸ್ ವರ್ಷ ಎಂಟ್ರಿ ಪಾಸ್ ಮಾಡಿ. ಇಲ್ಲಿ ನೋಡಿ ರಾಜಾ ಇದೆ, ಸೊ ಈ ಕಡೆ ಕನ್ಸೈನ್ಮೆಂಟ್ ಅಂತ ಬಂತು, ಇಲ್ಲಿ ರಾಜಾ ಅಂತಿದೆ, ಇಲ್ಲಿ ಕನ್ಸೈನ್ಮೆಂಟ್ ಅಂತ ಬಂತು, ಸೊ ಇಲ್ಲಿ ರಾಜಾ ಅಂತಿದೆ, ಕನ್ಸೈನ್ಮೆಂಟ್ ಅಂತ ಬಂತು. ಸೊ ಬ್ಯಾಲೆನ್ಸ್ ವಿಚ್ ಎವರ್ ಈಸ್ ಮೋರ್ ಅದನ್ನು ಬೇಸಿಕ್ ಬ್ಯಾಲೆನ್ಸ್ ಆಗ್ತಾ ಹೇಳಿ. ದೆನ್ ಬರುವಂತಹ ಅಮೌಂಟ್ ಶಾರ್ಟ್ ಅಮೌಂಟನ್ನು ಇಫ್ ಇಟ್ ಈಸ್ ಡೆಬಿಟ್ ಸೈಡ್ to bank, if it is credit side by bank anta pass ಮಾಡಿ. So it is about the consignee account. Now let us go through the goods sent on consignment account. One of the easiest account is goods sent on consignment account. Just go through the consignment account to goods sent on consignment account. It just vice versa by consignment account how much